ರಾಜ್ಯದಲ್ಲಿ ಸಿಎಂ ಬದಲಾವಣೆ ವದಂತಿಯನ್ನ ಸಿಎಂ ಸಿದ್ದರಾಮಯ್ಯ ಪುತ್ರ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ತಳ್ಳಿ ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಒಟ್ಟು 19 ಬಜೆಟ್ ಮಂಡಿಸ್ತಾರೆ. ಮುಂದಿನ ಬಜೆಟ್ ಅದರ ನಂತರದ ಬಜೆಟ್ ಕೂಡ ಅವರದೇ. ಇದರಲ್ಲಿ ಯಾವುದೇ ಸಂದೇಹ ಬೇಡ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೈಕಮಾಂಡ್ ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯ ಪರ ಇದ್ದಾರೆ. 19 ಬಜೆಟ್ ಮಂಡಿಸುವ ದಾಖಲೆಯನ್ನ ಸಿದ್ದರಾಮಯ್ಯ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಮೂಡಾಗೆ ವಾಪಸ್ ಕೊಟ್ಟಿದ್ದ 14 ಸೈಟ್ಗಳನ್ನು ಮರಳಿ ಪಡೆಯುವ ಬಗ್ಗೆಯೂ ಸುಳಿವು ಕೊಟ್ಟಿದ್ದಾರೆ. ನನ್ನ ತಂದೆಯನ್ನ ವಿನಾಕಾರಣ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ರು. ಈ ಕಾರಣಕ್ಕಾಗಿ ನಾವು 14 ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದೇವೆ. ಆದರೆ ಕಾನೂನು ಪ್ರಕಾರವಾಗಿ ನಮಗೆ ಆ ಸೈಟ್ಗಳು ಬರಬೇಕಾಗಿದೆ. ಹೀಗಾಗಿ ತನಿಖೆ ನಂತರ ಕೋರ್ಟ್ ಮೂಲಕವೇ ವಾಪಸ್ ಪಡೆಯುತ್ತೀವಿ ಅಂತ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನೂ 5 ವರ್ಷ ಇರ್ತಾರೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಯಾಕೆಂತಂದರೆ ಹೈಕಮಾಂಡ್ ಅವರು ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದಾರೆ. ಶಾಸಕರು ಕೂಡ ನಾವು ಮುಖ್ಯಮಂತ್ರಿಗಳ ಪರವಾಗಿದ್ದೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ 19 ಬಜೆಟ್ಗಳು ಕೂಡ ಮಂಡಿಸ್ತಾರೆ ಅನ್ನೋ ಆಶಯ ಇದೆ. ಅಂದರೆ ಮುಂದಿನ ಬಜೆಟ್ ಸಿದ್ದರಾಮಯ್ಯನವ್ರದ್ದೇ ಖಂಡಿತ. ಇನ್ನೂ 5 ವರ್ಷ ಇರ್ತಾರೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಯಾಕೆಂತಂದರೆ ಹೈಕಮಾಂಡ್ ಅವರು ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದಾರೆ. ಶಾಸಕರು ಕೂಡ ನಾವು ಮುಖ್ಯಮಂತ್ರಿಗಳ ಪರವಾಗಿದ್ದೀವಿ ಅಂತ ಅಲ್ಲ, ಇಡಿ ಸಮನ್ಸ್ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಈ ಒಂದು ಮೂಡಾ ಕೇಸ್ನಲ್ಲಿ ಯಾವುದೇ ಅವ್ಯವಹಾರ ಆಗಿಲ್ಲ ಮೊದಲಾಗಿ. ಮತ್ತು ಲೋಕಾಯುಕ್ತದವ್ರು ಈಗಾಗಲೇ ವರದಿ ಕೊಟ್ಟಿದ್ದಾರೆ. ಇದರೊಳಗೆ ಸಿದ್ದರಾಮಯ್ಯ ಅವರಾಗಲಿ ಅಥವಾ ನಮ್ಮ ಕುಟುಂಬದವ್ರದ್ದಾಗಲಿ ಯಾವುದೇ ಒಂದು ಕೈವಾಡ ಪ್ರಭಾವ ಇಲ್ಲ ಅಂತ ಹೇಳಿ. ಮತ್ತು ಇದರೊಳಗೆ ಇಡಿ ಯಾವಾಗ ಬರುತ್ತೆ, ಏನಾದರೂ ಮನಿ ಲಾಂಡ್ರಿಂಗ್ ಆಗಿದ್ದಾಗ. ಇದ್ರೊಳಗೆ ಮನಿ ಲಾಂಡ್ರಿಂಗ್ ಆಗಕ್ಕೆ ಸಾಧ್ಯ ಹೇಗಿದೆ? ಅವ್ರಿಗೆ 14 ಸೈಟ್ಗಳು ನಮ್ಮ ಜಮೀನು ಅಕ್ವೈರ್ ಮಾಡ್ಕೊಂಡಿದ್ದಕ್ಕೆ ಪರಿಹಾರ ರೂಪದಲ್ಲಿ ಕೊಟ್ಟಿದ್ದರು. ಈಗ ಅದನ್ನು ವಾಪಸ್ಸು ಕೊಟ್ಟಿದ್ವಿ. ಮತ್ತು ಮನಿ ಲಾಂಡ್ರಿಂಗ್ ಆಗಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ? ಇದರೊಳಗೆ ಇಡಿ ಅವರಾಗೆ ಬಂದು ತನಿಖೆ ಮಾಡೋಕ್ಕೆ ಅವಕಾಶ ಇಲ್ಲಿದೆ. ಆದರೂ ಕೂಡ ಅವರು ರಾಜಕೀಯ ದುರುದ್ದೇಶದಿಂದ ಕೇಂದ್ರ ಸರ್ಕಾರದ ಕುಮ್ಮಕ್ಕನಿಂದ ಬಂದು ತನಿಖೆ ಮಾಡಬೇಕು, ಸುಮ್ಮನೆ ಹರಾಸ್ ಮಾಡಬೇಕು ಅಂತ ಹೇಳಿದರು. ಆದರೆ ಕೋರ್ಟ್ ಅದ್ರ ಮನಗಂಡು ಇವತ್ತು ಇಡಿ ಏನು ನಮಗೆ ಸಮನ್ಸ್ ಕೊಟ್ಟಿದೆ ಅದನ್ನು ಸ್ಕ್ವಾಶ್ ಮಾಡಿ. ಅಲ್ಲ, ಇಡಿ ಸಮನ್ಸ್ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಈ ಒಂದು ಮೂಡಾ ಕೇಸ್ನಲ್ಲಿ ಯಾವುದೇ ಅವ್ಯವಹಾರ ಆಗಿಲ್ಲ ಮೊದಲಾಗಿ. ಮತ್ತು ಲೋಕಾಯುಕ್ತದವ್ರು ಈಗಾಗಲೇ ವರದಿ ಕೊಟ್ಟಿದ್ದಾರೆ. ಇದರೊಳಗೆ ಸಿದ್ದರಾಮಯ್ಯ ಅವರಾಗಲಿ ಅಥವಾ ನಮ್ಮ ಕುಟುಂಬದವ್ರದ್ದಾಗಲಿ ಯಾವುದೇ ಒಂದು ಕೈವಾಡ ಪ್ರಭಾವ ಇಲ್ಲ ಅಂತ ಹೇಳಿ. ಮತ್ತು ಇದರೊಳಗೆ ಇಡಿ ಯಾವಾಗ ಬರುತ್ತೆ, ಏನಾದರೂ ಮನಿ ಲಾಂಡ್ರಿಂಗ್ ಆಗಿದ್ದಾಗ. ಇದ್ರೊಳಗೆ ಮನಿ ಲಾಂಡ್ರಿಂಗ್ ಆಗಕ್ಕೆ ಸಾಧ್ಯ ಹೇಗಿದೆ? ಅವ್ರಿಗೆ 14 ಸೈಟ್ಗಳು ನಮ್ಮ ಜಮೀನು ಅಕ್ವೈರ್ ಮಾಡ್ಕೊಂಡಿದ್ದಕ್ಕೆ ಪರಿಹಾರ ರೂಪದಲ್ಲಿ ಕೊಟ್ಟಿದ್ದರು. ಈಗ ಅದನ್ನು ವಾಪಸ್ಸು ಕೊಟ್ಟಿದ್ವಿ. ಮತ್ತು ಮನಿ ಲಾಂಡ್ರಿಂಗ್ ಆಗಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ? ಇದರೊಳಗೆ ಇಡಿ ಅವರಾಗೆ ಬಂದು ತನಿಖೆ ಮಾಡೋಕ್ಕೆ ಅವಕಾಶ ಇಲ್ಲಿದೆ. ಆದರೂ ಕೂಡ ಅವರು ರಾಜಕೀಯ ದುರುದ್ದೇಶದಿಂದ ಕೇಂದ್ರ ಸರ್ಕಾರದ ಕುಮ್ಮಕ್ಕನಿಂದ ಬಂದು ತನಿಖೆ ಮಾಡಬೇಕು, ಸುಮ್ಮನೆ ಹರಾಸ್ ಮಾಡಬೇಕು ಅಂತ ಹೇಳಿದರು. ಆದರೆ ಕೋರ್ಟ್